ಜೈಲಿನಿಂದ ಬರ್ತಾ ಇದ್ದಂತೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ದೂರನ್ನ ಕೊಟ್ಟಿರುವಂತದ್ದು. ಮಹೇಶ್ ತಿಮರೋಡಿ ಸೇರಿದಂತೆ 5 ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾನೆ ಚಿನ್ನಯ್ಯ. ಬೆಳ್ತಂಗಡಿ ಠಾಣೆಗೆ ದೂರನ್ನ ನೀಡಿರುವಂತದ್ದು ಬುರುಡೆ ಚಿನ್ನಯ್ಯ. ತನಗೆ ಮತ್ತು ತನ್ನ ಪತ್ನಿಗೆ ಜೀವ ಬೆದರಿಕೆ ಇದೆ ಅಂತ ದೂರನ್ನ ಕೊಟ್ಟಿರುವಂತದ್ದು. 5 ವಿರುದ್ಧ ದೂರನ್ನ ಕೊಟ್ಟಾಗಿದೆ. ತಿಮರೋಡಿ, ಗಿರೀಶ್ ಮಟ್ಟಣವರ್, ವಿಠಲ್ ಗೌಡ, ಜಯಂತ್, ಸಮೀರ್ ಮೇಲೆ ದೂರನ್ನ ಕೊಟ್ಟಿದ್ದಾನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಈ 5ರಿಂದ ಜೀವ ಬೆದರಿಕೆ ಬರಬಹುದು ಅಂತ ದೂರನ್ನ ಕೊಡಲಾಗಿದೆ. ತನಗೆ ಹಾಗೂ ಪತ್ನಿಗೆ ರಕ್ಷಣೆಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮನವಿಯನ್ನ ಮಾಡಿಕೊಂಡಿದ್ದಾನೆ. ಫಸ್ಟ್ ಈತನಿಗೆನೆ ಇವರೆಲ್ಲ ಸೇರಿ ರಕ್ಷಣೆ ಕೊಡ್ತಾ ಇದ್ರು. ಈಗ ಅವರಿಂದನೇ ರಕ್ಷಣೆ ಬೇಕು ಅಂತ ದೂರನ್ನ ಕೊಡಲಾಗಿರುವಂಥದ್ದು. ಮೇನ್ ಆಗಿ ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣವರ್, ವಿಠಲ್ ಗೌಡ, ಸಮೀರ್ ಸೇರಿದಂತೆ 5 ವಿರುದ್ಧ ದೂರನ್ನ ಕೊಡಲಾಗಿದೆ. ನನಗೆ ರಕ್ಷಣೆ ಬೇಕು, ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ನನಗೂ ಮತ್ತು ನನ್ನ ಪತ್ನಿಗೆ ಅಂತ ದೂರನ್ನ ಕೊಡಲಾಗಿದೆ. ಈ ದೂರನ್ನ ಆಧರಿಸಿ ಪೊಲೀಸರು ರಕ್ಷಣೆಯನ್ನು ಕೊಡ್ತಾರಾ, ಏನು ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಏನಂತ ದೂರನ್ನ ಕೊಡಲಾಗಿರುವಂಥದ್ದು, ಪೊಲೀಸರು ಅದಕ್ಕೆ ಏನು ಹೇಳ್ತಾ ಇದ್ದಾರೆ, ರಕ್ಷಣೆ ಕೊಡುವಂಥ ನಿಟ್ಟಿನಲ್ಲಿ ಏನಾದರೂ ಮುಂದಾಗ್ತಾ ಇದ್ದಾರೆ, ಹೇಗೆ? ಪೃಥ್ವಿ, ಬುರುಡೆ ಚಿನ್ನಯ್ಯ ಶಿವಮೊಗ್ಗ ಜೈಲಿಂದ ರಿಲೀಸ್ ಆದ ತಕ್ಷಣ ಮಾಡಿದಂತಹ ಮೊದಲ ಕೆಲಸ ಏನಂದ್ರೆ ಅದು ಬೆಳ್ತಂಗಡಿ ಠಾಣೆಯಲ್ಲಿ ಒಂದು ದೂರನ್ನ ಕೊಟ್ಟಿರುವಂತದ್ದು. 5 ವಿರುದ್ಧ ತನಗೆ ಜೀವ ಬೆದರಿಕೆ ಇದೆ ಅವರಿಂದ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ. ಅದು ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ವಿಠಲ್ ಗೌಡ, ಜಯಂತಿ ಮತ್ತು ಯೂಟ್ಯೂಬರ್ ಸಮೀರ್ MD ವಿರುದ್ಧವಾಗಿ ಈಗ ಜೀವ ಬೆದರಿಕೆಯ ದೂರನ್ನ ಕೊಟ್ಟಿರುವಂತದ್ದು. ಮೊದಲು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಆತ ದೂರನ್ನ ಕೊಟ್ಟಿದ್ದ, ಆದ್ರೆ ಪೊಲೀಸರು ಇದನ್ನ ಬೆಳ್ತಂಗಡಿ ಠಾಣೆಗೆ ವರ್ಗಾಯಿಸಿದ್ದಾರೆ. ಈಗ ಆ ದೂರನ್ನ ಬೆಳ್ತಂಗಡಿಯ ಪೊಲೀಸರು ಸ್ವೀಕಾರ ಮಾಡಿದ್ದಾರೆ. ಆದರೆ FIR ಯಾವುದೇ ರೀತಿಯಾಗಿ ಇಲ್ಲಿ ತನಕ ದಾಖಲಾಗಿಲ್ಲ. ಆದರೆ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ನಾವು ಇದರ ಹಿನ್ನೆಲೆಯನ್ನ ಗಮನಿಸ್ತಾ ಇರಬೇಕು. ಆರಂಭದ ದಿನದಲ್ಲಿ ಈ ಚಿನ್ನಯ್ಯ ಬಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಹೋಗಿ ಅಲ್ಲಿ ತನಗೆ ರಕ್ಷಣೆಯನ್ನ ಕೇಳ್ತಾನೆ ಮತ್ತು ಆ ದೊಡ್ಡ ಒಂದು ಷಡ್ಯಂತ್ರ ರೂಪವಾಗಿ ಆ ಸ್ಟೋರಿಯನ್ನ ಹೇಳ್ತಾ ಹೋಗ್ತಾನೆ. ಆದ್ರೆ ಮುಂದುವರಿದ ಭಾಗವಾಗಿ ಇದೀಗ ಚಿನ್ನಯ್ಯನೇ ತನಗೆ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಬೆಂಬಲಿಗರಿಂದ ರಕ್ಷಣೆ ಬೇಕು ಅಂತ ಹೇಳಿ ಪೊಲೀಸರ ಮೊರೆ ಹೋಗಿರುವಂತದ್ದು. ಯಾವ ರೀತಿಯಾಗಿ ಈ ಕೇಸ್ ಟರ್ನ್ ಹೊಡೆಯುತ್ತಾ ಇದೆ ಅನ್ನೋದನ್ನ ನಾವು ಇದರ ಮೂಲಕವೇ ಗಮನಿಸಬಹುದು. ಜೊತೆಗೆ ಒಂದು ದೊಡ್ಡ ಮಟ್ಟಿನ ಚರ್ಚೆ ಆಗ್ತಾ ಇದೆ. ಬುರುಡೆ ಚಿನ್ನಯ್ಯನಿಗೆ 1 ಲಕ್ಷ ರೂಪಾಯಿ ಬಾಂಡ್ ಅನ್ನು ಕೊಡಬೇಕಾಗಿತ್ತು, ಆ ಹಣವನ್ನ ಕೊಟ್ಟಿದ್ದವರು ಯಾರು ಎಂಬ ಚರ್ಚೆಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ತಾ ಇದೆ. ಆದ್ರೆ ಚರ್ಚೆಗಳು ಯಾವುದೇ ಇರಲಿ, ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಈಗ ಮುಂದುವರಿಯಂತೆ ಕಾಣ್ತಾ ಇದೆ. ಒಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಗಡೀಪಾರು ಆದೇಶವನ್ನ ಮಾಡಲಾಗಿದೆ. ಸದ್ಯ ಗಡೀಪಾರು ಆದೇಶ ಹೊರ ಬೀಳ್ತಾ ಇದ್ದಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮತ್ತೆ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ. ಇದರ ನಡುವೆ ಚಿನ್ನಯ್ಯ ಈಗ ಮತ್ತೊಂದು ದೂರನ್ನ ಕೊಟ್ಟಿರುವಂತದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ. ತನಗೆ 5ರಿಂದ ಜೀವ ಬೆದರಿಕೆ ಇದೆ, ನನಗೆ ಮತ್ತು ನನ್ನ ಪತ್ನಿಗೆ ಏನಾದ್ರೂ ಜೀವ ಹಾನಿ ಆದ್ರೆ ಅಥವಾ ಹಲ್ಲೆಗೊಳಗಾದ್ರೆ ಇವರೇ ನೇರವಾಗಿ 5 ಮಂದಿ ಕಾರಣ ಅನ್ನೋದ್ರ ಬಗ್ಗೆ ಈಗ ಪೊಲೀಸರಿಗೆ ದೂರನ್ನ ಕೊಟ್ಟಿರುವಂತದ್ದು. ಗೊತ್ತಿಲ್ಲ ಪೊಲೀಸರು ಇದನ್ನ ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ತಾರೆ. ಜೊತೆಗೆ ಈಗಾಗಲೇ ತಲೆಮರೆಸಿಕೊಂಡಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಕೈಗೆ ಗಡೀಪಾರು ಆದೇಶವನ್ನು ಕೊಡಬೇಕಾಗಿದೆ. ಇದರ ಜೊತೆಗೆ ಈ ಹೊಸದೊಂದು ಕೇಸ್ ಅಂದ್ರೆ ಈ ದೂರು ದಾಖಲಾಗಿರುವಂತದ್ದು. ಪೊಲೀಸರು ಇದರ ಬಗ್ಗೆ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರೆ ಎಂಬುದನ್ನ ಕಾದೊಡ್ಬೇಕಾಗಿದೆ. ಪೃಥ್ವಿ. ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿ.